ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಮೈಲಿಮನೆ ಗ್ರಾಮ ಪಂಚಾಯಿತಿ ಹತ್ರ ಇರುವಂತಹ ಜೋಳದಾಳು ಅನ್ನೋ ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಏನ್ ಸರ್ಕಾರ KPS ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಸಾವಿರಾರು ಶಾಲೆಗಳನ್ನ ಇಡೀ ರಾಜ್ಯದಾದ್ಯಂತ ಮುಚ್ಚಕ್ ಹೊರಡ್ತಾ ಇದೆ. ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಹಳ್ಳಿಯಲ್ಲಿರೋ ಶಾಲೆ ಕೂಡ ಒಂದು. ಇಲ್ಲಿ ಇರುವಂತವ್ರು ಮೆಜಾರಿಟಿ ಇಲ್ಲಿನ ಜನಗಳು, ಪೋಷಕರು ಕಾಫಿ ತೋಟಕ್ಕೆ ಕೆಲಸ ಮಾಡಕ್ ಹೋಗೋಂಥವ್ರು, ಕೂಲಿ ಮಾಡಕ್ ಹೋಗೋಂಥವ್ರು. ಇಲ್ಲಿ ಈ ಊರಲ್ಲಿ ಶಾಲೆ ಇದ್ರೆ ಮಾತ್ರ ಇಲ್ಲಿನ ಮಕ್ಕಳು ಓದಕ್ ಸಾಧ್ಯ. ಅದರ ಬದಲಾಗಿ ಸರ್ಕಾರ ಇವತ್ತೇನು 2 ಕಿಲೋಮೀಟರ್ ದೂರದಲ್ಲಿರುವಂತ ಮೈಲಿಮನೆ ಗ್ರಾಮ ಪಂಚಾಯತಿಲಿ ನಾವು ಮ್ಯಾಗ್ನೆಟ್ ಸ್ಕೂಲ್ ಮಾಡ್ತೀವಿ, ಅಲ್ಲಿಗೆಲ್ಲ ಮಕ್ಕಳು ಬರಬೇಕು, ಈ ಶಾಲೆ ಮುಚ್ಚಬೇಕು ಅಂತ ಹೇಳ್ತಾ ಇದೆ. ಇದನ್ನ ನಾವು ಇಲ್ಲಿನ ಪೋಷಕರು ಮತ್ತೆ AIDSO ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ವಿರೋಧಿಸಿ ಇವತ್ತು ಪೋಷಕರ ಸಭೆ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕ ಅಷ್ಟೇ. ನಮ್ಮೂರು ಶಾಲೆ ಏನಾದರೂ ಮುಚ್ಚೋದಕ್ಕೆ ಬಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಕ್ ತಯಾರಿದ್ದೀವಿ ಅಂತ ಹೇಳಿ ಪೋಷಕರು ಹೇಳ್ತಾ ಈ ಹೋರಾಟ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಇದು ನಮ್ಮೂರು ಶಾಲೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಮಾಡ್ತಿರೋದು. ಯಾಕಂತ ಹೇಳಿದ್ರೆ ನಮ್ಮೂರು ಶಾಲೆ ಇದ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗಕ್ಕಾಗದು. ಹಂಗಾಗಿ ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಹಳ್ಳಿಯಲ್ಲಿ ಶಾಲೆ ಮಾಡ್ತಾ ಇದ್ದಾರೆ, ಇನ್ನು ಶಾಲೆ ಮುಚ್ತಾ ಇದಾರಲ್ಲ, ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಇಲ್ಲಿನ ಜೋಳದಾಳು ಹಳ್ಳಿಯ ಎಲ್ಲ ಜನರು ಕೂಡ ಪೋಷಕರು ಇಲ್ಲಿ ಸೇರಿದ್ದಾರೆ. ಈ ಹೋರಾಟ ಮಾಡಿ ನಾವು ನಮ್ಮೂರು ಸರ್ಕಾರಿ ಶಾಲೆನ ಉಳಿಸೋದಕ್ಕೆ ಮುಂದಾಗಬೇಕಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಿಂದ ಇದನ್ನ ಹೇಳಕ್ ಇಷ್ಟಪಡ್ತೀವಿ.